ವೆಲ್ಕಮ್ ಬ್ಯಾಕ್. ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಜೊತೆಗೆ ಸಿಟಿ ಬಸ್ಗಳು ಕೂಡ ಸಂಚಾರ ಆರಂಭ ಮಾಡಿದ್ದಾವೆ. ನಗರದ ಒಳಗೆ 60 ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಬಸ್ನಲ್ಲಿ 30 ಪ್ರಯಾಣಿಕರಿಗಷ್ಟೇ ಅವಕಾಶ ಕೊಡಲಾಗ್ತಾ ಇದೆ. ಆದರೆ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಬಸ್ನಲ್ಲಿ ಓಡಾಡೋದಕ್ಕೆ ಜನ ಹಿಂದೇಟ್ ಹಾಕ್ತಾ ಇದ್ದಾರೆ. ಹೀಗಾಗಿ ನಗರದ ಒಳಗೆ ಬಸ್ಗಳು ಖಾಲಿಯಾಗಿ ಓಡಾಡ್ತಾ ಇದ್ದಾವೆ. ಇನ್ನು ಮಾಸ್ಕ್ ಧರಿಸಿದವರಿಗೆ ಮಾತ್ರ ಬಸ್ ಒಳಗೆ ಹತ್ತೋದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಜನರು ಇಲ್ಲದೆ ಮೈಸೂರು ಸಿಟಿ ಬಸ್ ನಿಲ್ದಾಣ ಖಾಲಿ ಹೊಡಿತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಬೆಳಗ್ಗೆ ನಾವು ಮಾತನಾಡಿದಾಗ ಅಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಟಿಕೆಟ್ಗೋಸ್ಕರ ಗೊಂದಲ ಉಂಟಾಗಿತ್ತು. ಜೊತೆಗೆ ಈಗ ಅಲ್ಲಿ ಮೈಸೂರಿನ ಸಿಟಿ ಬಸ್ ನಿಲ್ದಾಣ ಕೂಡ ಖಾಲಿ ಹೊಡಿತಾ ಇದೆ ಅನ್ನುವಂಥ ರಿಪೋರ್ಟ್ ಇದೆ. ಈಗೇನಿದೆ ಸಿಚುವೇಶನ್ ಪುಟ್ಟಪ್ಪ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಜನರಿಲ್ಲದೆ ಖಾಲಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನಗರ ಬಸ್ನಲ್ಲಿ ಓಡಾಡೋದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ನಾವೀಗ ದೃಶ್ಯಗಳು ಸಹ ನೋಡ್ಬೋದು. ನಗರ ಬಸ್ ನಿಲ್ದಾಣದಲ್ಲಿ ಇವತ್ತು 60 ಬಸ್ಗಳನ್ನು ಸಾರ್ವಜನಿಕರ ಸೇವೆಗಾಗಿ ಬಿಡಲಾಗಿದೆ. ಆದರೆ ಯಾವ ಬಸ್ಗಳಲ್ಲೂ ಸಹ ಸಂಪೂರ್ಣವಾದಂಥ ಜನರು ಇಲ್ಲ. ಪ್ರತಿ ಬಸ್ನಲ್ಲಿ 30 ಜನರನ್ನ ನಿಗದಿಪಡಿಸಿ ಪ್ರಯಾಣವನ್ನ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಆದರೆ ಆ 30 ಜನರು ಸಹ ಒಂದು ಬಸ್ನಲ್ಲಿ ಲಭ್ಯವಾಗ್ತಾ ಇಲ್ಲ. ನಾವು ದೃಶ್ಯಗಳು ಸಹ ನೋಡ್ಬೋದು. ಪ್ರತಿ ಬಸ್ನಲ್ಲಿ ಕೇವಲ 10 ರಿಂದ 15 ಜನ ಅಥವಾ 8 ರಿಂದ 10 ಜನ ಇದ್ರೂ ಸಹ ಆ ಬಸ್ಸನ್ನ ಓಡಿಸುವಂತ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಇನ್ನು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿಯಾಗಿದೆ. ಎಲ್ಲಾ ಚೇರ್ಗಳು ಸಹ ಖಾಲಿಯಾಗಿದೆ. ಈ ಒಂದು ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ 464 ಬಸ್ಗಳು ಸಂಚಾರವನ್ನ ಮಾಡ್ತಾ ಇತ್ತು. ನಗರದ ವಿವಿಧ ಬಡಾವಣೆಗಳಿಗೆ ಎಲ್ಲರೂ ಸಹ ಓಡಾಡ್ತಾ ಇದ್ರು. ಆದರೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಬರೋದಕ್ಕೆ ಒಂದ್ ರೀತಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾರೂ ಸಹ ನಗರ ಬಸ್ ನಿಲ್ದಾಣಕ್ಕೆ ಬಂದು ಬಸ್ಗಳಲ್ಲಿ ಓಡಾಟವನ್ನ ಮಾಡ್ತಾ ಇಲ್ಲ. ಇದು ನಗರ ಬಸ್ ನಿಲ್ದಾಣ ಸಾರಿಗೆಗೆ ಒಂದ್ ರೀತಿ ಆತಂಕಕ್ಕೀಡಾಗಿದೆ. ಯಾಕಂದ್ರೆ ಮತ್ತೆ ಜನರು ಬಸ್ ನಿಲ್ದಾಣದತ್ತ ಬಂದು ಜನರು ಯಾವಾಗ ಬಸ್ಗಳಲ್ಲಿ ಹತ್ತುತ್ತಾರೆ, ಅವರಿಗೆ ಸೇವೆ ನೀಡೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ, ಅಗತ್ಯಕ್ಕೆ ತಕ್ಕಂತ ಬಸ್ಗಳನ್ನ ಯಾವಾಗ ಬಿಡಬೇಕು ಅನ್ನೋದು ಇದೀಗ ನಗರ ಸಾರಿಗೆ ಸಿಬ್ಬಂದಿಗಳ ಚಿಂತೆಗೆ ಈಡಾಗಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗಾಗಿ. ಮಡಿಕೇರಿಯಿಂದ ಬೆಂಗಳೂರಿಗೆ ಬಸ್ ಸಂಚಾರ ಆರಂಭ ಆಗಿದೆ. ಬೆಂಗಳೂರಿಗೆ ಕೇವಲ 2 ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇದ್ದಾವೆ. ಬೆಂಗಳೂರು ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ ಪ್ರಯಾಣಿಕರೇ ಇಲ್ಲ. ಹೀಗಾಗಿ ಬೆಂಗಳೂರಿಗೆ ಮಾತ್ರ ಬಸ್ ಬಿಡಲಾಗಿದೆ. ಇತರೆ ಜಿಲ್ಲೆಗಳಿಗೆ ಯಾವುದೇ ಬಸ್ ಸಂಚಾರ ಇಲ್ಲ. ಬಸ್ ಸಂಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಇಡೀ ದೇಶದಲ್ಲಿ ಲಾಕ್ಡೌನ್ ಆದ ನಂತರ 60 ದಿನಗಳ ಬಳಿಕ ಕೊಡಗಿನಿಂದ ಬಸ್ ಸಂಚಾರ ಆರಂಭ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮಡಿಕೇರಿಯಿಂದ ಬೆಂಗಳೂರಿಗೆ ಕೇವಲ 1 ಬಸ್ ಮಾತ್ರನೇ ಇವತ್ತು ಹೊರಟಿರುವಂಥದ್ದು. ಅಂದ್ರೆ ಬೆಳಗ್ಗೆಯಿಂದ ಯಾವ ಬಸ್ಸನ್ನು ಕೂಡ ಇರಲಿಲ್ಲ. ಈಗ ಜಸ್ಟ್ ಬೆಂಗಳೂರಿಗೆ 1 ಬಸ್ ಮಾತ್ರ ಹೊರಟಿದೆ. ನಾವು ನೋಡೋದಾದ್ರೆ ಒಂದ್ ಕಡೆ ಈಗಾಗಲೇ ಜನರು ಟಿಕೆಟ್ಗಳಿಗಾಗಿ ಸರದಿ ಸಾಲಿನಲ್ಲಿ ನಿಂತು ಬುಕ್ಕಿಂಗ್ ಗಳನ್ನ ಮಾಡ್ಕೊಳ್ತಿರೋಂಥ ನಾವು ಕೂಡ ಕಾಣಬಹುದು. ಮತ್ತೊಂದ್ ಕಡೆ ಏನೀಗಾಗಲೇ ಒಂದು ಬಸ್ ಈಗಾಗಲೇ ರೆಡಿಯಾಗಿ ನಿಂತಿರೋಂಥದ್ದು ಕೂಡ, ಅದರಲ್ಲಿ ಜನರು ರಿಸರ್ವೇಶನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಲಿಕ್ಕೆ ಇದ್ದಂತಹ ಜನರೇನಿದ್ರು ಅವರೆಲ್ಲರೂ ಕೂಡ ರಿಸರ್ವೇಶನ್ ಮಾಡಿಕೊಂಡು ಅವರು ಹೊರಟಿದಂಥದ್ದು. ಅವರೆಲ್ಲರೂ ಕೂಡ ಈಗ ಬಸ್ನಲ್ಲಿ ನಿಂತಿದ್ದಾರೆ. ನಾವು ನೋಡೋದಾದ್ರೆ ಸರ್ಕಾರ ಈಗಾಗಲೇ ಸಂಚಾರ ಮಾಡೋಕ್ಕೂ ಕೂಡ ಸಾಕಷ್ಟು ನಿಯಮಗಳನ್ನ ಮಾಡಿದೆ. ಅಂದ್ರೆ ಸಿಂಗಲ್ ಸೈಡ್ ಇರುವಂತಹ, ಸಿಂಗಲ್ ಸೀಟ್ ಇರುವಂತಹ ಇದೇನಿದೆ ಅದರಲ್ಲಿ ಕೇವಲ ಒಬ್ಬರು ಮಾತ್ರನೇ ಕೂರ್ಬೇಕು ಅನ್ನೋಂಥದ್ದು. ಮತ್ತೆ ಹಾಗೇನೆ ನಾವು ಒಳಗಡೆ ನೋಡೋದಾದ್ರೆ ಏನು ಡಬಲ್ ಸೀಟ್ ಇದೆ, ಅಂದ್ರೆ 3 ಜನರು ಇರುವಂತಹ ಸೀಟ್ ಏನಿದೆ, ಆ 3 ಜನರು ಇರುವಂತಹ ಸೀಟ್ ನಲ್ಲಿ 2 ಮಾತ್ರನೇ ಕೂರ್ಬೇಕು ಅನ್ನೋಂತಹ ನಿಯಮವನ್ನ ಸರ್ಕಾರ ಈಗಾಗಲೇ ಮಾಡಿರುವಂತದ್ದು. ಅದನ್ನ ನೋಡೋದಾದ್ರೆ ಈಗೇನು 3 ಸೀಟ್ ಇದೆ ಅದರಲ್ಲಿ ಕೇವಲ 2 ಜನರು ಕೂತಿರುವಂತದ್ದು. ಮತ್ತೆ ಏನು 2 ಸೀಟ್ ಇರುವಂತಹ ಪ್ಲೇಸ್ ಏನಿದೆ ಅದರಲ್ಲಿ ಕೂಡ ಕೇವಲ ಒಬ್ಬರನ್ನ ಮಾತ್ರ ಕೂರ್ಲಿಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ಆ ಪಾಲನೆಯನ್ನ ಕೂಡ ಮಾಡಿಕೊಂಡು ಕೆಎಸ್ಆರ್ಟಿಸಿ ಬಸ್ಗಳನ್ನ ಇವತ್ತು ಓಡಿಸ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಆ ನಿಯಮವನ್ನ ಪಾಲಿಸೋದ್ರ ಮೂಲಕ ಕೊರೋನಾ ಮಹಾಮಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಹರಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈ ರೀತಿ ಒಂದು ಅವಕಾಶವನ್ನ ಮಾಡಿಕೊಂಡಿರುವಂತದ್ದು. ಮಡಿಕೇರಿಯಿಂದ ಕೇವಲ 1 ಬಸ್ ಮಾತ್ರನೇ ಹೊರಟಿರುವಂತದ್ದು. ಈಗಾಗಲೇ ಇವರೆಲ್ಲರೂ ಕೂಡ ರಿಸರ್ವೇಶನ್ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟಿರುವಂತಹ ಜನರು. ಮತ್ತೊಂದ್ ಕಡೆ ಈಗಾಗಲೇ ಸಾಕಷ್ಟು ಜನರು ಕೂಡ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಾಕಷ್ಟು ಜನರು ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಕೂಡ ಬುಕಿಂಗ್ ಮಾಡ್ಕೊಳ್ತಿರುವಂತದ್ದು ನಾವು ಕಾಣಬಹುದು. ಆದ್ರೆ ಇನ್ನು ಉಳಿದಂತೆ ಯಾವುದೇ ಜಿಲ್ಲೆಗಳಿಗೂ ಕೂಡ, ಹಾಸನ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಅಥವಾ ಬೇರೆ ಜಿಲ್ಲೆಗಳಿಗೆ ಯಾವುದೇ ಜಿಲ್ಲೆಗಳಿಗೂ ಕೂಡ ಇಲ್ಲಿಂದ ಬಸ್ಗಳು ಹೋಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ನಮಗೆ ಸದ್ಯಕ್ಕೆ ತಿಳಿಬರ್ತಿರುವಂತಹ ಮಾಹಿತಿ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.